ಸುಧೀರ್ ಕುಮಾರ್ ಅವರೇ ಕೊರೋನಾ ಸಂದರ್ಭದಲ್ಲಿ ಒಂದು ವರದಿ ಬಹಳ ಪ್ರಚಲಿತ ಆಯಿತು. ಮಧ್ಯಪ್ರದೇಶದಲ್ಲಿ ತೀರ ವಯಸ್ಸಾಗಿದ್ದ RSS ಕಾರ್ಯಕರ್ತರೊಬ್ಬರು ಆಕ್ಸಿಜನ್ ಹಾಕೋದಕ್ಕೆ ಬಂದಾಗ ನನಗೆ ಬೇಡ, ಒಬ್ಬ ಯುವಕ ಒದ್ದಾಡ್ತಿದ್ದಾನೆ ಅವನಿಗೆ ಹಾಕಿ ಅಂತ. RSSನ ಸಿದ್ಧಾಂತ ಅವ್ರಿಗೆ ಅರ್ಥ ಆಗಿತ್ತು, ನಾವು ದಂಡ ಪ್ರಯೋಗ ಮಾಡಿದವನಿಗೆ ಅರ್ಥ ಆಗ್ತಿರಲಿಲ್ಲ ಅಂತಂದಿದ್ರೆ ನೀವು ಅದನ್ನ ಒಪ್ಕೋತೀರಾ? ಆ ವಾದವನ್ನು ಒಪ್ಕೊಳ್ತೀರಾ? ನೀವು ಹೇಳಿದ ಪಾಯಿಂಟಿಗೆ ನಾನು ಬರ್ತೀನಿ. ಆ ರೀತಿಯಾಗಿ ಹೇಳಿದ ಒಂದು ವರದಿ ಏನಿದೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹಿತ RSSನಲ್ಲಿರೋ ವ್ಯಕ್ತಿಯಿಂದ ಹಿಡಿದು, ಕಮ್ಯುನಿಸ್ಟ್ನಲ್ಲಿರೋ ವ್ಯಕ್ತಿಯಿಂದ ಹಿಡಿದು, ಕಾಂಗ್ರೆಸ್ಸಲ್ಲಿರೋ ವ್ಯಕ್ತಿಯಿಂದ ಹಿಡಿದು, ಮೊದಲು ಅವ್ರು ಈಗೀಗ 4 ಅಪಾಯ ಅಂತ ಹೇಳ್ತಿರೋದು RSSನವರು. ಯಾವುದು ಮುಸ್ಲಿಮು, ಕ್ರಿಶ್ಚಿಯನ್ನು, ಕಮ್ಯುನಿಸ್ಟರ್ ಜೊತೆಗೆ ಈ ಕಾಂಗ್ರೆಸ್ ಅವರಿಗೆ ಅಪಾಯ. ಈಗ ಈ ವಿಷಯ ಹಾಗೇನೆ ಈ ವಿಷಯಕ್ಕೆ ಬಂದಾಗ ಪ್ರತಿ ಸಂಘಟನೆಗಳಲ್ಲಿ ಇರಬಹುದಾದ, ಪ್ರತಿ ರಾಜಕೀಯ ಪಕ್ಷದಲ್ಲಿ ಇರಬಹುದಾದಂಥ ವ್ಯಕ್ತಿಗಳಿಗೆ ಒಂದು ಒಳ್ಳೆತನ ಇದ್ದೇ ಇರುತ್ತೆ. ಆದ್ರೆ ಸಾಂಘಿಕವಾಗಿ ಐಡಿಯಾಲಜಿಕಲಿ ನೋಡುವಾಗ ವ್ಯಕ್ತಿಯನ್ನು ಇಂಡಿವಿಜುವಲಿ ನೋಡೋದು ಬೇರೆ. ಸುಧೀರ್ ಕುಮಾರ್ ಅವರೇ, ನಾನು ಗಾಯಾಳುವನ್ನು ಬಿಸ್ಮಿಲ್ಲಾ ಅಂತ ಹೊತ್ಕೊಂಡು ಬಂದವನನ್ನ ಅವನಲ್ಲಿರೋ ಒಳ್ಳೆತನ ರೀ ಅದು. ಒಳ್ಳೆತನ ಅಷ್ಟೇ. ಅದನ್ಯಾಕೆ ಧರ್ಮಕ್ಕೆ ಜೋಡಿಸ್ತೀರಿ? ಧರ್ಮ ಇವರಿಗೆ ಅವನು ಧರ್ಮ ನೀವೊಂದು ರಾಜಕೀಯ ಸಂಘಟನೆ RSS, ನೀವು ಧರ್ಮ ರಕ್ಷಕರಂತ ಯಾಕೆ ಅನ್ಕೋತೀರಿ? ನೀವು ಧರ್ಮವನ್ನು ಅಪವ್ಯಾಖ್ಯಾನ ಮಾಡ್ತಾ ಇದ್ದೀರಿ ಅನ್ನೋದು ನನ್ನ ವಾದ. ಸರ್, ನಾನು ಧರ್ಮವನ್ನು ಅಪವ್ಯಾಖ್ಯಾನ ಮಾಡ್ತಾ ಇದ್ದೀರಿ. ಸರಿ, ವ್ಯಾಖ್ಯಾನ ಯಾವುದು, ಅಪವ್ಯಾಖ್ಯಾನ ಯಾವುದು? 100ಕ್ಕೆ 100 ಅಲ್ಲ, ಒಂದ್ ನಿಮಿಷ ಸರ್. ನೀವು RSS ಹಿಂದೂ ಧರ್ಮದ ಸಂಘಟನೆ ಅಂತ ಹೇಳ್ತೀರಾ ನೀವು? ಸರ್, ಒಂದ್ ನಿಮಿಷ. RSSನ ಹಿಂದೂ ಧರ್ಮದ ಸಂಘಟನೆ ಅಂತ ಹೇಳ್ತೀರಾ ನೀವು? ಪಡಕೆ ಒಪ್ಕೋತೀರಾ? RSSನ ಹಿಂದೂ ಧರ್ಮದ ಸಂಘಟನೆ ಅಂತ ಹೇಳೋದಂತಾದರೆ ಅವರು ಹಿಂದೂ ಧರ್ಮದ ಸಂಘಟನೆ ನಾವು ಅಂತ ಘೋಷಣೆ ಮಾಡಿಕೊಂಡು ಅದನ್ನೊಂದು ನೋಂದಾಯಿತ ಸಂಸ್ಥೆ ಮಾಡಲಿ, ಘಟಕವಾಗಿ ಮಾಡಿಕೊಂಡು. ಅಲ್ಲ, ಒಂದು ನಿಮಿಷ. RSS ಇಲ್ಲೇ ಅನುಮಾನಾಸ್ಪದವಾಗಿದೆ ಸರ್. RSS ಇಲ್ಲೇ ಅನುಮಾನಾಸ್ಪದವಾಗಿದೆ. ಸುಧೀರ್ ಕುಮಾರ್, ಅವ್ರ ಹಣ ಸಂಗ್ರಹ ನೀತಿಯಿಂದ ಅನುಮಾನಾಸ್ಪದ. ಅದ್ರ ಬಗ್ಗೆ ಪ್ರಶ್ನೆ ಮಾಡೋಣಂತೆ.